ಟಾಕ್ಸಿಕ್ ಏಪೇರಿ ಟೇಲ್ ಫಾರ್ ಗ್ರೋನ್ ಆಪ್ಸ್ ಹೆಸರಿಗೆ ತಕ್ಕ ಹಾಗೆ ಇದು ವಯಸ್ಕರು ನೋಡುವ ಸಿನಿಮಾ. ಯಾಕಂದ್ರೆ ಇದರಲ್ಲಿ ರಕ್ತಪಾತ ಇದೆ, ತುಸು ಹೆಚ್ಚೆ ಹೊಡೆದಾಟ ಇದೆ, ವಯಸ್ಕರಷ್ಟೇ ನೋಡಬಹುದಾದ ಕೆಲ ದೃಶ್ಯಗಳಿವೆ. ಹಾಗಾದ್ರೆ ಇದು ಫ್ಯಾಮಿಲಿ ಆಡಿಯನ್ಸ್ ನೋಡುವ ಸಿನಿಮಾ ಅಲ್ವಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ನೋಡಬಹುದು. ಆದರೆ ಆ ಟಾಕ್ಸಿಕ್ ಸಿಟಿಯನ್ನ ತಡೆದುಕೊಳ್ಳುವ ತಾಕತ್ತು ಇರಬೇಕು ಅಷ್ಟೇ. ಟಾಕ್ಸಿಕ್ ಕತೆ ಏನು? ಅದು 1947ರ ಸಮಯ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದರೂ ಗೋವಾ ಮಾತ್ರ ಇನ್ನೂ ಪೋರ್ಚುಗೀಸರ ಹಿಡಿತದಲ್ಲೇ ಇರುತ್ತೆ. ಓಪಿಯಂ ಸಾರಾಯಿ ದಂಧೆಯ ನೆಟ್ವರ್ಕ್ನಲ್ಲಿ ಅಧಿಪತ್ಯ ಸಾಧಿಸುವುದು ಯಾರು? ಪಾರುಪತ್ಯ ಸಾಧಿಸುವ ಹಾದಿಯಲ್ಲಿ ಎದುರಾಗುವ ದ್ವೇಷ, ಅಸೂಯೆ, ಪ್ರೇಮ, ನಂಬಿಕೆ ದ್ರೋಹ, ಪಾಪ ಕರ್ಮಗಳ ಹೊರಣವೇ ಟಾಕ್ಸಿಕ್. ಯಶ್ ಅವರ ನಟನೆ ಹೇಗಿದೆ? ಟಾಕ್ಸಿಕ್ ಚಿತ್ರದಲ್ಲಿ ರಾಯ ಪಾತ್ರದಲ್ಲಿ ಯಶ್ ಅವರು ಕಾಣಿಸಿಕೊಂಡಿದ್ದಾರೆ. ಇಡೀ ಗೋವಾ ಸಿಟಿಗೆ ಮಹಾರಾಯ ಆಗುವ ಪಾತ್ರಕ್ಕೆ ಯಶ್ ಅವರು ಜೀವವನ್ನು ತುಂಬಿದ್ದಾರೆ. ಕಟ್ಟುಮಸ್ತಾದ ದೇಹ, ಹುರಿಗಟ್ಟಿದ ಮೀಸೆ, ವಿಶೇಷ ಹೇರ್ ಸ್ಟೈಲ್ನಲ್ಲಿ ಯೌವನದ ರಾಯ ಆಗಿ ಯಶ್ ಹೆಣ್ಮಕ್ಕಳ ಮನಸ್ಸು ಕದಿಯುತ್ತಾರೆ. ಇನ್ನು ಮಧ್ಯವಯಸ್ಕ ರಾಯ ಆಗಿ ಕೊಂಚ ಉದ್ದಗೂದಲು ಬಿಟ್ಟಿರುವ ಯಶ್ ಅವರು ವಯಸ್ಸಾದ ರಾಯ ಆಗಿ ಮುಖದ ಮೇಲೆ ನೇರಿಗೆ, ಬಿಳಿಗೂದಲು, ಬಿಳಿಗಡ್ಡದಲ್ಲೂ ಕಾಣಿಸಿಕೊಳ್ಳುತ್ತಾರೆ. ಈ ಮೂರು ಬೇರೆ ಬೇರೆ ಲುಕ್ಗಳಿಗೆ ತಕ್ಕದೇ ಆದ ಅಭಿನಯವನ್ನ ನೀಡಿದ್ದಾರೆ ಯಶ್ ಅವರು. ಹಾಗೆ ರಾಯಮಗ ಟಿಕೆಟ್ ಪಾತ್ರಕ್ಕೂ ಯಶ್ ಬಣ್ಣ ಹಚ್ಚಿದ್ದಾರೆ. ಔಟ್ ಆ್ಯಂಡ್ ಯಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಯಶ್ ಅವರು ಎನರ್ಜಿ ಬೇರೆಯದ್ದೇ ಲೆವೆಲ್ ಇದೆ. ರಾಯನಿಗೆ ಒಂಥರ ಮ್ಯಾನರಿಸಮ್, ಟಿಕೆಟ್ಗೆ ಇನ್ನೊಂಥರ ಮ್ಯಾನರಿಸಮ್ ಕೊಟ್ಟು ಎರಡೂ ಪಾತ್ರಕ್ಕೂ ಯಶ್ ನ್ಯಾಯವನ್ನ ಒದಗಿಸಿದ್ದಾರೆ. ರಾಯ ವರ್ಸಸ್ ಟಿಕೆಟ್ ನಡುವಿನ ಫೈಟ್ ಟಾಕ್ಸಿಕ್ ಚಿತ್ರದ ಹೈಲೈಟ್ ಆಗಿದೆ. ಐವರು ನಟಿಯರ ಅಭಿನಯ ಹೇಗಿದೆ? ರಾಯನ ಪ್ರೇಯಸಿ ನಾದಿಯಾ ಪಾತ್ರದಲ್ಲಿ ಕಿಯಾರಾ ಅಡ್ವಾಣಿ ನಟಿಸಿದ್ದಾರೆ. ಎಮೋಷನಲ್ ಸನ್ನಿವೇಶಗಳಲ್ಲಿ ಕಿಯಾರಾ ಅಡ್ವಾಣಿ ತಮ್ಮ ಬೆಸ್ಟ್ ನೀಡಿದ್ದಾರೆ. ಸರ್ಕಸ್ನಲ್ಲಿ ಕಿಯಾರಾ ಅಡ್ವಾಣಿ ಮಾಡಿರುವ ಸರ್ಕಸ್ ಇಷ್ಟವಾಗುತ್ತೆ. ರಾಯನ ಅಕ್ಕ ಗಂಗಾ ಪಾತ್ರದಲ್ಲಿ ನಯನತಾರಾ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ಗಂಗಾ ಪಾತ್ರಕ್ಕೆ ಒಂದು ಗತ್ತು ಇದೆ, ಅದನ್ನ ನೀಟಾಗಿ ನಿರ್ವಹಿಸಿದ್ದಾರೆ ನಯನತಾರಾ ಅವರು. ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿರುವ ನಯನತಾರಾ ಪ್ರತಿ ಫ್ರೇಮ್ನಲ್ಲೂ ಚಂದವಾಗಿ ಕಾಣಿಸಿದ್ದಾರೆ. ರಾಯನ ಮದುವೆಯಾಗಲು ಹೊರಡುವ ರೆಬೆಕ್ಕಾ ಪಾತ್ರದಲ್ಲಿ ತಾರಾ ಸುತಾರಿಯಾ ಅವರ ಅಭಿನಯ ತುಂಬಾ ಚೆನ್ನಾಗಿದೆ. ಆದರೆ ಅಲ್ಲಲ್ಲಿ ಲಿಪ್ ಸಿಂಕ್ ಮಿಸ್ ಹೊಡೆಯುತ್ತದೆ. ಇನ್ನು ಎಲಿಜಬೆತ್ ಪಾತ್ರಕ್ಕೆ ಹುಮಾ ಖುರೇಶಿ ಅಬ್ಬರಿಸಿದ್ದಾರೆ. ರಾಯನ ಪತ್ನಿ ಮಿಲಿಸಾ ಪಾತ್ರದಲ್ಲಿ ರುಕ್ಮಿಣಿ ವಸಂತ ಸ್ಕ್ರೀನ್ ಪ್ರೆಸೆನ್ಸ್ ಉತ್ತಮವಾಗಿದೆ. ಉಳಿದವರ ನಟನೆ ಹೇಗಿದೆ? ಅಕ್ಷಯ್ ಒಬೆರಾಯ್, ಡ್ಯಾರೆಲ್ ಡಿಸಿಲ್ವಾ, ಸುದೇವ್ ನಾಯರ್ ಮತ್ತು ಬಾಲಾಜಿ ಮನೋಹರ್, ಸಂಜೀದಾ ಶೇಖ್, ಅಮಿತ್ ತಿವಾರಿ ಮುಂತಾದ ಕಲಾವಿದರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸಿದ್ದಾರೆ. ಟೆಕ್ನಿಕಲಿ ಮೂವಿ ಹೇಗಿದೆ? ಟಾಕ್ಸಿಕ್ ಚಿತ್ರದ ಪ್ರತಿ ಫ್ರೇಮ್ ಸಹ ರಿಚ್ ಆಗಿದೆ. ವಿಜುವಲ್ಸ್, ಲೈಟಿಂಗ್ ಮತ್ತು ರಾಜೀವ್ ರವಿ ಅವರ ಕ್ಯಾಮರಾ ವರ್ಕ್ ಉತ್ತಮವಾಗಿ ಮೂಡಿಬಂದಿದೆ. ತಬಾಹಿ ಹಾಗೂ ಮನೋಹಕ ಹಾಡುಗಳು ಗುನುಗುತ್ತಿವೆ. ಸಂಕಲನದಲ್ಲಿ ಉಜ್ವಲ್ ಕುಲಕರ್ಣಿ ಇನ್ನೂ ಗಮನಹರಿಸಬೇಕಿತ್ತು. ಕೆಲ ಅನವಶ್ಯಕ ದೃಶ್ಯಗಳಿಗೆ ಧಾರಾಳವಾಗಿ ಕತ್ರಿ ಹಾಕಬಹುದಿತ್ತು. ಕೆಲ ಫೈಟ್ ದೃಶ್ಯಗಳಂತೂ ವಿಪರೀತವಾಗಿ ಎಳೆದಂತಿದೆ. ನೆಗೆಟಿವ್ ಪಾಯಿಂಟ್ಸ್ ಏನು? ಟಾಕ್ಸಿಕ್ ಚಿತ್ರವನ್ನ ಮೆಗಾ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ. 500 ಕೋಟಿ ರೂಪಾಯಿ ಸುರಿದು ತಯಾರು ಮಾಡಿರುವ ಸಿನಿಮಾ. ನಟನೆಯ ಜೊತೆಗೆ ಯಶ್ ನಿರ್ಮಾಣದಲ್ಲೂ ತೊಡಗಿಸಿಕೊಂಡಿದ್ದರು. ಚಿತ್ರದ ಕತೆ ಹಾಗೂ ಬರವಣಿಗೆಯ ಜವಾಬ್ದಾರಿಯನ್ನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಮತ್ತು ಯಶ್ ಮೇಲಿತ್ತು. ಮೇಕಿಂಗ್ನಲ್ಲಿ ಟಾಕ್ಸಿಕ್ ಚಿತ್ರ ರಿಚ್ ಆಗಿಯೇ ಇದೆ, ಆದರೆ ಕತೆ ಹಾಗೂ ಬರವಣಿಗೆಯಲ್ಲಿ ಇನ್ನೂ ಗಟ್ಟಿತನ ಬೇಕಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನೋ ಇದೆ, ಆದರೆ ಅದಕ್ಕೆ ತಕ್ಕ ಸಮರ್ಥನೆಯೂ ಇರಬೇಕಿತ್ತು ಅಂತ ಅನಿಸುವುದು ಸಹಜ ಸ್ನೇಹಿತರೆ. ಫೈನಲ್ ಸ್ಟೇಟ್ಮೆಂಟ್: ಯಶ್ ಫ್ಯಾನ್ಸ್ ಆಗಿದ್ದರೆ ಟಾಕ್ಸಿಕ್ ಚಿತ್ರವನ್ನ ಆರಾಮವಾಗಿ ಒಮ್ಮೆ ನೋಡಬಹುದು. ಇಡೀ ಚಿತ್ರವನ್ನ ಯಶ್ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾರೆ. ಹಾಲಿವುಡ್ ಶೈಲಿಯ ವಿಜುವಲ್ಸ್, ಭರ್ಜರಿ ಆಕ್ಷನ್ ಸನ್ನಿವೇಶಗಳನ್ನು ಇಷ್ಟಪಡುವವರಿಗೆ ಟಾಕ್ಸಿಕ್ ಹೇಳಿ ಮಾಡಿಸಿಕೊಂಡ ಚಿತ್ರ. ಆದರೆ KGF ಚಿತ್ರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗದಿದ್ದರೆ ಉತ್ತಮ ಸ್ನೇಹಿತರೆ.